ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ಪ್ರಾಬ್ಲಮ್ನ ನೋಡುವುದಾದರೆ ನಾವು ಕಾರ್ಪೊರೇಟ್ ಅಕೌಂಟಿಂಗ್ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮಾಡಲ್ 1 ಅಂಡರ್ ರೈಟರ್ಸ್ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇಲ್ಲಿ ಒಂದು ಪ್ರಾಬ್ಲಮ್ನ ಕೊಟ್ಟಿದ್ದಾರೆ, ಆ ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ATC ಲಿಮಿಟೆಡ್ ಇಶ್ಯೂಡ್ ₹15,000 ಶೇರ್ಸ್ ಅನ್ನುವಂಥದ್ದು. ದ ಇಶ್ಯೂ ವಾಸ್ ಅಂಡರ್ ರಿಟನ್ ಆಸ್ ಫಾಲೋ ಆಸ್ P 40%, Q 30% or 30%. Application are issued for the rupees 40,000 shares out of the week the following for the market application. P is equals 10,000 shares, Q equals 5,000 shares, R equals 10,000 shares, and market application are to be distributed in the gross liability ratio. Calculate the liabilities of the undertakers writers ಅನ್ನುವಂಥದ್ದು. ATC ಲಿಮಿಟೆಡ್ ಅನ್ನುವಂಥವ್ರು ಏನು ಮಾಡಿದರೆ, 3 ಜನ ಪಾರ್ಟ್ನರ್ಸ್ ಸೇರಿಬಿಟ್ಟು ಅಂಡರ್ ರೈಟರ್ಸಲ್ಲಿ ಒಂದು ಪರ್ಸೆಂಟೇಜನ್ನು ನೋಡ್ತಾ ಹೋಗ್ತಾರೆ. ಇಲ್ಲಿ ಸೊಲ್ಯೂಷನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಕ್ಯಾಲ್ಕುಲೇಟ್ ದ ಲಯಬಿಲಿಟೀಸ್ ಆಫ್ ದ ಅಂಡರ್ ರೈಟರ್ಸ್ ಅನ್ನುವಂಥದ್ದು. ಇಲ್ಲಿ ಮೊದಲನೇದಾಗಿ ಪರ್ಟಿಕ್ಯುಲರ್ ಒಂದು ಕಾಲಮ್ನ ತೊಗೊಳ್ತೀವಿ. PQR ಅನ್ನುವಂಥದ್ದು 3 ಕಾಲಮ್ಸ್ ಅನ್ನುವಂಥದ್ದು ನೋಡ್ತಾ ಹೋಗ್ತೀವಿ. ಒಂದು ಕಾಲಮ್ನ ಪರ್ಟಿಕ್ಯುಲರ್ಸ್ ಅನ್ನುವಂಥದ್ದು ನೋಡ್ತಾ ಹೋಗ್ತೀವಿ. ಇಲ್ಲಿ ಗ್ರಾಸ್ ಲಯಬಿಲಿಟೀಸ್ ಅನ್ನುವಂಥದ್ದು 15,000 ಈಕ್ವಿಟಿ ಶೇರ್ಸ್ ಅನ್ನುವಂಥದ್ದನ್ನ ನೋಡ್ತಾ ಹೋದಾಗ ಇಲ್ಲಿ Pಗೆ ಅನ್ನುವಂಥದ್ದು 40% ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ, Qಗೆ 30% ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ, ಆರ್ಗೆ ಅಲ್ಲಿ 30% ಅನ್ನುವಂಥದ್ದು ಕೊಟ್ಟಿದ್ದಾರೆ. PQR ಅನ್ನುವಂಥದ್ದು 3 ಪಾರ್ಟ್ನರ್ಸ್ನ ನೋಡ್ತಾ ಹೋಗೋದಾದರೆ 15,000 ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 15,000 ಇಂಟು 40/100ನ ಮಾಡ್ತಾ ಹೋದಾಗ ನಮಗೆ 20,000 ಅನ್ನುವಂಥದ್ದು ಅಮೌಂಟ್ ಬರುತ್ತೆ. Q ಅನ್ನುವಂಥದ್ದು ನೋಡ್ತಾ ಹೋಗೋಣ. 15,000 ಇಂಟು 30/100 ಮಾಡ್ತಾ ಹೋದಾಗ ನಮಗೆ 15,000 ಅನ್ನುವಂಥದ್ದು ಬರುತ್ತೆ. ಆರಿಗೆ ನಾವು ನೋಡ್ತಾ ಹೋದಾಗ 15,000 ಇಂಟು 30/10 ಡಿವೈಡೆಡ್ ಮಾಡೋಣ. 10 ಡಿವೈಡೆಡ್ ಮಾಡಿದಾಗ ನಮಗೆ 15,000 ಅನ್ನುವಂಥದ್ದು ಬರುತ್ತೆ. ಇಲ್ಲಿ ಅವ್ರು ಕೇಳಿರೋದೇನು ಅಂತಂತಂದರೆ, ಇಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ ಅವರಾಗೆ ಕೊಟ್ಟಿದ್ದಾರೆ, ಆದರೆ ನಾವು ಏನು ಮಾಡಬೇಕು, ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅನ್ನುವಂಥದ್ದನ್ನ ಫೈಂಡ್ ಔಟ್ನ ಮಾಡಬೇಕಾಗತ್ತೆ. ಇಲ್ಲಿ ಏನು ಮಾಡ್ತಾ ಹೋಗೋಣ, ನಾವು ನೋಟ್ 1 ಅನ್ನುವಂಥದ್ದು ನೋಡ್ತಾ ಹೋಗೋಣ. ಟೋಟಲ್ ಅಪ್ಲಿಕೇಶನ್ ಅನ್ನುವಂಥದ್ದು ನಮಗೆ ಎಷ್ಟಿದೆ, 40,000 ಅನ್ನುವಂಥದ್ದು ಇದೆ ನಮಗೆ. ಅದರಲ್ಲಿ ಏನು ಮಾಡಬೇಕು, ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ನೋಡ್ತಾ ಹೋದಾಗ ನಮಗೆ ಅಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ನ ಕೊಟ್ಟಿದ್ದಾರೆ. ಮಾರ್ಕ್ಡ್ ಅಪ್ಲಿಕೇಶನ್ನ ಎಷ್ಟು ಕೊಟ್ಟಿದ್ದಾರೆ ಅಂತಂತ ನೋಡೋದಾದರೆ ಇಲ್ಲಿ ಮೇಲ್ಗಡೆ ನಮಗೆ 10,000 Pಗೆ ಕೊಟ್ಟಿದ್ದಾರೆ, 5,000 ಅನ್ನುವಂಥದ್ದನ್ನ Qಗೆ ಕೊಟ್ಟಿದ್ದಾರೆ, ಆರ್ಗೆ 10,000 ಅನ್ನುವಂಥನ್ನ ಕೊಟ್ಟಿದ್ದಾರೆ. ಇದನ್ನು ಮೂರನ್ನ ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 25,000 ಅನ್ನುವಂಥನ್ನ ಬರುತ್ತೆ. ಟೋಟಲ್ ಅಪ್ಲಿಕೇಶನ್ ಮುಂಚೆನೇ ಕೊಟ್ಟಿದ್ದಾರೆ. ಮಾರ್ಕ್ಡ್ ಅಪ್ಲಿಕೇಶನ್ PQRಗೆ ನಮಗೆ ಅಲ್ಲಿ ಕನ್ಸಿಡರ್ ಮಾಡಿ ಕೊಟ್ಟಿದ್ದಾರೆ. ಟೋಟಲ್ ಮಾಡಿದಾಗ 25,000 ಬರುತ್ತೆ. ಅದರಲ್ಲಿ ಏನು ಮಾಡಬೇಕು, ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ನ ಲೆಸ್ ಮಾಡಬೇಕು. ಆವಾಗ ಲೆಸ್ನ ಮಾಡಿದಾಗ ನಮಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅನ್ನುವಂಥದ್ದು ಬರುತ್ತೆ. 40,000ನಲ್ಲಿ 25,000ನ ಲೆಸ್ ಮಾಡಿದಾಗ ನಮಗೆ 15,000 ಅನ್ನುವಂಥದ್ದು ಬರುತ್ತೆ. 15,000ನ ನಾವು ಇಲ್ಲೇನು ಮಾಡ್ತೀವಿ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಇದೇ 15,000ನ ಏನು ಮಾಡ್ತೀವಿ, ಇಲ್ಲಿ ನೋಟ್ 2 ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದಾಗ ಇಲ್ಲಿ ನಾವು ರೇಷಿಯೋನ ತೊಗೊಳ್ತೀವಿ. ರೇಷಿಯೋನ ಕನ್ಸಿಡರ್ ಮಾಡಿದಾಗ ನಮಗೆ ಯಾವ ಥರ ಕನ್ಸಿಡರ್ ಮಾಡಬೇಕಾಗುತ್ತೆ ಇಲ್ಲಿ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಟ್ 2B ರೇಷಿಯೋನ ಕೊಟ್ಟಿದ್ದಾನೆ. ಎಷ್ಟು ಅಂತಂದರೆ Pಗೆ 40%, Qಗೆ 30% ಮತ್ತು ಆರ್ಗೆ 30% ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಈ ಮೂರನ್ನು ನಾವೇನು ಮಾಡಬೇಕು, PQR ರೇಷಿಯೋ ಅನ್ನೋದು ಯಾವ ರೀತಿಯಾಗಿ ತೊಗೋಬೇಕು ಅಂತ ನೋಡಿದಾಗ ಇಲ್ಲಿ 40ನ ನಾವು 4 ಆಗಿ ಕನ್ಸಿಡರ್ ಮಾಡ್ತೀವಿ, 0ನ ಕ್ಯಾನ್ಸಲ್ ಮಾಡ್ತೀವಿ. 30 ಕೂಡ ಅಲ್ಲಿ 0ನ ಕ್ಯಾನ್ಸಲ್ ಮಾಡಿ ರೇಷಿಯೋ ಪ್ರಕಾರ ತೊಗೊಳೋದಾದರೆ 3ನ ತೊಗೊತೀವಿ. 30 ಅಲ್ಲಿದೆ, ಆರ್ಗೆ 30 ಆರಿಗೂ ಕೂಡ ನಾವು 3 ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ 4:3:3 ಅನ್ನುವಂಥದ್ದು ನೋಡ್ತಾ ಹೋಗ್ತೀವಿ. ಇದರಲ್ಲಿ ನೋಡಿದಾಗ ನಾವು ಈಕ್ವಲ್ಸ್ ನೋಡುವುದಾದರೆ 4/3/10 3/10 4/3/3ನ ನಾವು ಟೋಟಲ್ ಮಾಡಿದಾಗ ನಮಗೆ 10 ಅನ್ನುವಂಥದ್ದು ಟೋಟಲ್ ಬರುತ್ತೆ. ನಾವು 4/10ನ ಮತ್ತು Qಗೆ 3/10 ಅನ್ನುವಂಥದ್ದು ಮತ್ತು ಆರ್ಗೆ 3/10 ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀವಿ. ಈ ಮೂರನ್ನ ನಾವು ನೋಡಿದಾಗ ನಾವು ನೋಟ್ 2 ಅಲ್ಲಿ ಕ್ಯಾಲ್ಕುಲೇಟ್ ದ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 15,000 ಆಗಲೇ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಯಾವುದು ಮಾರ್ಕ್ಡ್ ಅಪ್ಲಿಕೇಶನ್ ಅನ್ನುವಂಥದ್ದು. ಟೋಟಲ್ ಅಪ್ಲಿಕೇಶನ್ನ 40,000 ತೊಗೊಂಡು ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ನ ಲೆಸ್ ಮಾಡಿ ಬಂದಿದ್ದಂಥ ಅಮೌಂಟ್ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಆಗಿ ಕನ್ಸಿಡರ್ ಮಾಡಿದ್ವಿ. ಅದನ್ನು 15,000ನ ಮಾಡ್ತಾ ಹೋಗ್ತೀವಿ.
ಈಗ ನೋಡ್ತಾ ಹೋಗೋಣ 15,000ನ ತೊಗೊತಾ ಹೋಗ್ತಾನೆ 3 ಜನ ಪಾರ್ಟ್ನರ್ಸ್ಗೆ P ಈಸ್ ಈಕ್ವಲ್ ಟು 15,000 ಇಂಟು 4/10 ಮಾಡಿದಾಗ ನಮಗೆ 6,000 ಅನ್ನುವಂಥದ್ದು ಬರುತ್ತೆ. Q ಈಕ್ವಲ್ಸ್ 15,000 ಇಂಟು 3/10 ಮಾಡಿದಾಗ 4,500 ಅನ್ನುವಂಥದ್ದು ಬರುತ್ತೆ. ಆರ್ಗೆ ಈಕ್ವಲ್ಸ್ 15,000 ಇಂಟು 3/10 ಮಾಡಿದಾಗ ನಮಗೆ 4,500 ಅನ್ನುವಂಥದ್ದು ಬರುತ್ತೆ. ಈ 3 ಅಮೌಂಟ್ನ ನಾವು ಇಲ್ಲಿ ಹಂಚ್ತಾ ಹೋಗೋಣ. ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅನ್ನುವಂಥದ್ದು ನೋಡೋದಾದರೆ ಇಲ್ಲಿ ಕ್ಯಾಲಿಕೇಟೆಡ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅನ್ನುವಂಥದ್ದನ್ನ ಕ್ಯಾಲಿಕೇಟ್ ಮಾಡಿದ್ದೀವಿ. 15,000ಗೆ 3 ಜನಕ್ಕೂ ಹಂಚಿದ್ದೀವಿ ಪಾರ್ಟ್ನರ್ಸಿಗೆ ಅನ್ನುವಂಥದ್ದು. ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅನ್ನುವಂಥದ್ದು 6,000, Pಗೆ 6,000, Qಗೆ 4,500, Rಗೆ ಮತ್ತೆ 4,500 ಅನ್ನುವಂಥದ್ದು. ಈ ಅಮೌಂಟ್ನ ಹಂಚಿದಾಗ ನಾವೇನು ಮಾಡ್ತೀವಿ, ಇಲ್ಲಿ ಲೆಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ 15,000 ಅಲ್ಲಿ 4,500 ಕಳೆದಾಗ ಆರಲ್ಲಿ 10,500 ಅನ್ನುವಂಥದ್ದು ಬರುತ್ತೆ. Q ಅಲ್ಲಿ 15,000 4,500ನ ಕಳೆದಾಗ 10,500 ಅನ್ನುವಂಥದ್ದು ಬರುತ್ತೆ. 20,000ಅಲ್ಲಿ 6,000ನ ಲೆಸ್ ಮಾಡಿದಾಗ ನಮಗೆ 14,000 ಅನ್ನುವಂಥದ್ದು ಬರುತ್ತೆ. ಇದನ್ನು ಕನ್ಸಿಡರ್ ಮಾಡಿದಾಗ ನಮಗೆ ಇಲ್ಲಿ ಯಾವುದು ಮೈನಸ್ ವ್ಯಾಲ್ಯೂ ಅನ್ನುವಂಥದ್ದು ಬರಲಿಲ್ಲ. ನಾವು ನೆಕ್ಸ್ಟ್ ಏನು ಮಾಡ್ತೀವಿ, ಮಾರ್ಕ್ಡ್ ಅಪ್ಲಿಕೇಶನ್ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀವಿ. ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ ಲೆಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ ಅನ್ನೋದನ್ನ ಕೊಟ್ಟಿದ್ದಾರಾ ನೋಡೋಣ. ಇಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ, ನಾವು ತೊಗೊತೀವಿ. ಮಾರ್ಕ್ಡ್ ಅಪ್ಲಿಕೇಶನ್ Pಗೆ ಎಷ್ಟು ಕೊಟ್ಟಿದ್ದಾರೆ 10,000, Qಗೆ ಎಷ್ಟು ಕೊಟ್ಟಿದ್ದಾರೆ 5,000, Rಗೆ ಎಷ್ಟು ಕೊಟ್ಟಿದ್ದಾರೆ 10,000 ಅನ್ನುವಂಥದ್ದು. ಅದರಲ್ಲಿ ಏನು ಮಾಡ್ತೀವಿ ನಾವು, ಆ ಅಪ್ಲಿಕೇಶನ್ನ ಲೆಸ್ ಮಾಡ್ತೀವಿ ಅಂತಂದರೆ ಆರಲ್ಲಿ 10,500ನ 10,000ನ ಲೆಸ್ ಮಾಡಿದಾಗ 500 ಅನ್ನುವಂಥದ್ದು ಬರುತ್ತೆ. 10,500ಅಲ್ಲಿ 5,000ನ ಲೆಸ್ ಮಾಡಿದಾಗ 5,500 ಅನ್ನುವಂಥದ್ದು ಬರುತ್ತೆ. 14,000ನಲ್ಲಿ 10,000ನ ಲೆಸ್ ಮಾಡಿದಾಗ ನಮಗೆ 4,000 ಅನ್ನುವಂಥದ್ದು ಬರುತ್ತೆ. ಇದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ನೆಟ್ ಲಯಬಿಲಿಟೀಸ್ ಅನ್ನುವಂಥದ್ದನ್ನ ಕನ್ಸಿಡರ್ ಮಾಡ್ತೀವಿ. ಈಸಿ ಪ್ರಾಬ್ಲಮ್ಮು ಆರಾಮಾಗೆ ನಾವೇ ಸಾಲ್ವ್ ಮಾಡ್ಬೋದು ಅಂತ ನಾನು ಅಂದ್ಕೊಳ್ತೀನಿ.